ರೆಬೆಲ್ ಈಶ್ವರಪ್ಪ ಮನವೊಲಿಕೆಗೆ ಬಿಜೆಪಿಗರ ಶತ ಪ್ರಯತ್ನ. ಯಾರ ಮಾತಿಗೂ ಬಗ್ಗದ ಮಾಜಿ ಸಚಿವ ಸಂಧಾನಕ್ಕೆ ಬಿಜೆಪಿಗರ ಸರ್ಕಸ್. ತಾಯಿ ಅಂತಿರುವಂತಹ ಪಕ್ಷದ ಕುತ್ತಿಗೆಯನ್ನ ಅಪ್ಪ ಮಗ ಹಿಸುತ್ತಾ ಇದ್ದಾರೆ ಅಂದ್ರು ಈಶ್ವರಪ್ಪ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ. ಬೆಂಗಳೂರು ಗ್ರಾಮಾಂತರದಲ್ಲಿ ರೆಡ್ ಕಾಲರ್ ವರ್ಸಸ್ ವೈಟ್ ಕಾಲರ್ನ ಫೈಟ್. ಡಿಕೆ ಸುರೇಶ್ರನ್ನ ಬುಡ ಸಮೇತ ತೆಗಿಬೇಕು ಅಂತ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೀವಿ ಅಂದ್ರು ಸಿಪಿವೈ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20 ಅಲ್ಲಿ. ಹಾವೇರಿ ಲೋಕಸಭೆ ಟಿಕೆಟ್ ಪುತ್ರ ಕಾಂತೇಶ್ಗೆ ಸಿಗದ ಕಾರಣ ರೆಬೆಲ್ ಆಗಿರುವ ಈಶ್ವರಪ್ಪ ಬಿಜೆಪಿಗರ ಯಾವ ಮಾತಿಗೂ ನಿರ್ಧಾರ ಬದಲಾಯಿಸ್ತಾ ಇಲ್ಲ. ಈಶ್ವರಪ್ಪ ಸಂಧಾನಕ್ಕೆ ಬಿಜೆಪಿಗರ ಸರ್ಕಸ್ ಮುಂದುವರೆದಿದೆ. ಶಿವಮೊಗ್ಗಕ್ಕೆ ನಾಳೆ ಪ್ರಧಾನಿ ಮೋದಿ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇಂದು ಈಶ್ವರಪ್ಪ ಮನವೊಲಿಕೆಗೆ ಯತ್ನ ನಡೆದಿದೆ. ಶಿವಮೊಗ್ಗದ ಈಶ್ವರಪ್ಪ ನಿವಾಸಕ್ಕೆ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಮನವೊಲಿಕೆಗೆ ಯತ್ನಿಸಿದ್ರು. ಆದರೆ ಕೆಲಸ ಇದೆ ಅಂತ ಸಂಧಾನಕಾರರನ್ನ ಮನೆಯಲ್ಲೇ ಬಿಟ್ಟು ಈಶ್ವರಪ್ಪ ಹೊರಗೆ ಹೋಗಿದ್ರು. 1 ಗಂಟೆ ಕಾಲ ಕಾದಂತಹ ಅಗರ್ವಾಲ್ ತಂಡ ಬೇಸರದಿಂದ ಹೊರಬಂದ್ರು. ಬಳಿಕ ಮಾತನಾಡಿದ ಅಗರ್ವಾಲ್ ವೈಯಕ್ತಿಕ ವಿಚಾರಕ್ಕೆ ಭೇಟಿಯಾಗೋಕೆ ಬಂದಿದೆ ಅಂತ ಸಂಧಾನದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ಇನ್ನು ಇದಕ್ಕೂ ಮುನ್ನ ಆರೋಗ್ಯ ಜ್ಞಾನೇಂದ್ರ ಎಂಎಲ್ಸಿಗಳಾದ ರವಿಕುಮಾರ್, ಡಿಎಸ್ ಅರುಣ್ ಭೇಟಿ ಕೊಟ್ಟು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಬನ್ನಿ, ಆಮೇಲೆ ನಿಮ್ಮ ಸಮಸ್ಯೆ ಪರಿಹರಿಸೋಣ ಅಂತ ಸಂಧಾನಕಾರರ ಮನವಿಗೆ ಈಶ್ವರಪ್ಪ ಸ್ಪಂದಿಸಲೇ ಇಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ನಾಯಕರು ವಾಪಸ್ ಹೋದ್ರು. ನಾನು ಇನ್ನೇನೇ ಸಂದರ್ಭ ಹೆಚ್ಚು ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ. ಅವ್ರ ಪಕ್ಷದ ಹಿರಿಯರಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಎಲ್ಲವೂ ಕೂಡ ಸರಿ ಬಗೆಹರಿತದೆ, ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅನ್ನೋ ವಿಶ್ವಾಸ ನನಗೂ ಕೂಡ ಇದೆ. ಅವ್ರು ನೋವಿನಲ್ಲಿದ್ದಾರೆ, ಎಲ್ಲವೂ ಕೂಡ ಸುಸೂತ್ರ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಈಶ್ವರಪ್ಪ ಯಾರ ಮಾತಿಗೂ ಬಗ್ತಾ ಇಲ್ಲ. ಸಂಧಾನಕ್ಕೆ ಬಿಜೆಪಿ ನಾಯಕರು ಬಂದರೂ ಕೇರ್ ಮಾಡಲ್ಲ. ನಾನು ಸ್ಪರ್ಧೆ ಮಾಡ್ತೀನಿ ಅಂತಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಈಶ್ವರಪ್ಪ, ಸ್ಪರ್ಧೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ನಾನೇಕೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಸಂಧಾನಕ್ಕೆ ಬಂದ ನಾಯಕರಿಗೆ ಹೇಳಿದ್ದೀನಿ. ಪಕ್ಷದ ಹಲವು ನಾಯಕರು ಹಿಂದುತ್ವದ ಪರವಾಗಿ ಕೆಲಸ ಮಾಡಿದವರಿಗೆ ಮೋಸ ಮಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬದ ಕೈಯಲ್ಲಿ ಪಕ್ಷ ಒದ್ದಾಡ್ತಾ ಇದೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಿದಾಗ ಪಡೆದಿದ್ದು 6 ಸೀಟು. ಯಡಿಯೂರಪ್ಪ ಹಠ ಹಿಡಿದು ಮಗನನ್ನ ರಾಜ್ಯಾಧ್ಯಕ್ಷ ಮಾಡಿಸಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ತಾಯಿ ಅಂತ ಪಕ್ಷದ ಕುತ್ತಿಗೆ ಹಿಸಿಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಗಡ್ಡಿ ತುಂಡಾದಂತೆ ಹೇಳಿದ್ದಾರೆ. ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ. ಯಡಿಯೂರಪ್ಪ 6 ತಿಂಗಳು ಹಠ ಹಿಡಿದು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಿಸಿದ್ದಾರೆ. ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸುವಂತಹ ವಿಶ್ವಾಸ ಇದೆ. ಗೆದ್ದು ಮೋದಿಯನ್ನ ಬೆಂಬಲಿಸ್ತೀನಿ ಎಂದರು. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈಗಾಗಲೇ ನಾನು ಘೋಷಣೆ ಮಾಡಿದ್ದೇನೆ. ಈ ಘೋಷಣೆ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಇನ್ನೂ ನಾನು ವಾಪಸ್ ಹೋಗೋಂಥ ಪ್ರಶ್ನೆ ಇಲ್ಲ. ನಾನು ಚುನಾವಣೆ ನಿಲ್ತೇನೆ. ಯಾರ್ಯಾರು ಹಿಂದುತ್ವವಾದಿಗಳು ಅಂತ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾಯಿದ್ರು ಅವರಷ್ಟು ಜನಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು. ಈಗ ಯಾಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತಂದರೆ, ಯಡಿಯೂರಪ್ಪನವರು ಅವ್ರ ಮಗ ವಿಜೇಂದ್ರರ ಕಪಿಮುಷ್ಟಿನಲ್ಲಿರೋಂಥ ಭಾರತೀಯ ಜನತಾ ಪಾರ್ಟಿಯಿಂದ ಮುಕ್ತಗೊಳಿಸಬೇಕು. ಈಶ್ವರಪ್ಪ ಬಂಡಾಯದ ನಡುವೆ ನಾಳೆ ಪ್ರಧಾನಿ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗದ ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 1:30ಕ್ಕೆ ನಡೆಯುವ ಬೃಹತ್ ಕಾರ್ಯಕರ್ತರ ಸಮಾವೇಶ ಉದ್ದೇಶಿಸಿ ಮೋದಿ ಭಾಷಣ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಿಂದ ನೇರವಾಗಿ ಸಮಾವೇಶದ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ 3 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಪ್ರಧಾನಿ ಆಗಮಿಸ್ತಾ ಇರುವುದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದು ಚುನಾವಣೆ ತಯಾರಿ ಬಗ್ಗೆ ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಮಾಜಿ ಸಚಿವ ಸಿಪಿ ಯೋಗೇಶ್ವರ್, ನಾನು 5 ವರ್ಷದ ಹಿಂದೆ ಸ್ಪರ್ಧಿಸಿದ್ರೆ ಡಿಕೆ ಸುರೇಶ್ ಗೆಲ್ತಿರಲಿಲ್ಲ. ಹಾಗಾಗಿ ಈ ಬಾರಿ ಬುಡ ಸಮೇತ ಅವರನ್ನ ತೆಗಿಬೇಕು ಅಂತ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೀವಿ. ಡಿಕೆ ಸುರೇಶ್, ಮಂಜುನಾಥ್ ಅವರ ಬಗ್ಗೆ ಮಾತಾಡೋದಕ್ಕೆ ಯೋಗ್ಯತೆನೇ ಇಲ್ಲ. ಮಂಜುನಾಥ್ ವಿರುದ್ಧ ಗೆಲುವು ಸುಲಭ ಇದ್ರೆ ಕುಕ್ಕರ್ ಹಣ ಎಲ್ಲ ಯಾಕೆ ಕೊಡ್ತಾ ಇದ್ರು? ಕಳೆದ ಬಾರಿ ಮುನಿರತ್ನ ಕಾಂಗ್ರೆಸ್ ಪರವಾಗಿದ್ರು, ಆದ್ರೂ ಬಿಜೆಪಿ ಅಲ್ಲಿ 30,000 ಲೀಡಲ್ಲಿತ್ತು. ಇವತ್ತು ಮುನಿರತ್ನ ಬಿಜೆಪಿಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಭಿನ್ನಾಭಿಪ್ರಾಯವನ್ನು ಮರೆತು ಕೆಲಸ ಮಾಡಬೇಕು. ಕಾಂಗ್ರೆಸ್ಗೆ ಈ ಬಾರಿ ತಕ್ಕ ಪಾಠ ಕಲಿಸಬೇಕು ಅಂತ ಯೋಗೇಶ್ವರ್ ಕರೆ ಕೊಟ್ಟರು. ಡಿಕೆ ಸುರೇಶ್ ಅವರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ತರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಯೋಗ್ಯತೆನೂ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ನಾವೆಲ್ಲ ಒಂದಾಗಲೇಬೇಕು. ನಮಗೆ ಕುಂತಿರೋರಿಗೆ ಎಲ್ರಿಗೂ ವೈಯಕ್ತಿಕವಾಗಿ ಯಾರಿಗೂ ಯಾರ ಬಗ್ಗೆನೂ ದ್ವೇಷ ಅಸೂಯೆ ಇಲ್ಲ. ನಮ್ಮ ಉದ್ದೇಶ ಈ ಒಂದು ದುಷ್ಟ ಶಕ್ತಿನ ಕಾಂಗ್ರೆಸ್ಸನ್ನು ಸದೆಬಡಿಬೇಕು.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತಿನ ಸಮರ ತೀವ್ರಗೊಂಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರೆಡ್ ಕಾಲರ್ ವರ್ಸಸ್ ವೈಟ್ ಕಾಲರ್ ಫೈಟ್ ಜೋರಾಗಿದೆ. ಡಾಕ್ಟರ್ ಮಂಜುನಾಥ್ ವೈಟ್ ಕಾಲರ್ ಅಂದ ಬಾಲಕೃಷ್ಣ ವಿರುದ್ಧ ಮುನಿರತ್ನ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷಾಂತರ ಜೀವಗಳನ್ನು ಉಳಿಸಿದವರು ವೈಟ್ ಕಾಲರ್, ಬಡವರ ಜಮೀನು ಲೂಟಿ ಹೊಡೆದವರು ರೆಡ್ ಕಾಲರ್. ಡಾಕ್ಟರ್ ಮಂಜುನಾಥ್ ಸಾಧನೆ ಇವರಿಗೆಲ್ಲ ಗೊತ್ತಾ? ಇಕ್ಬಾಲ್ ಹುಸೇನ್ ಅದೇನೋ ಬಿಚ್ತೀನಿ ಅಂದಿದ್ದಾನೆ, ಕನಕಪುರ ಅಥವಾ ರಾಮನಗರದಲ್ಲೇ ಬಿಜ್ಲಿ ಅಂತ ಮುನಿರತ್ನ ಸವಾಲೆಸಿದ್ರು. ಡಾಕ್ಟರ್ ಮಂಜುನಾಥ್ ಆ ಹೆಸರೇ ಒಂದು ಶಕ್ತಿ. ಈ ಸಾರಿ ಮಂಜುನಾಥ್ ಅವರು ಗೆಲ್ಲೋದ್ರಲ್ಲಿ ಯಾವುದು ಅನುಮಾನ ಇಲ್ಲ. ಮಂಜುನಾಥ್ ಗೆಲುವಿನ ತಡೆಯೋ ಶಕ್ತಿ ಎಲ್ಲೂ ಇಲ್ಲ. ಲೋಕಸಭೆ ಸೀಟು ಹಂಚಿಕೆ ವಿಚಾರವಾಗಿ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚಿಸಿ ಮಾಜಿ ಸಿಎಂ ಕುಮಾರಸ್ವಾಮಿ ಚರ್ಚೆ ಮಾಡಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಬಳಿಕ ಮಾತನಾಡಿದ ಅವರು, ಬಿಜೆಪಿ ನಾಯಕರ ಭೇಟಿ ಮಾಡಿ 3 ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದು ಈಗಾಗಲೇ ಸಿದ್ಧತೆಗಳು ನಡೆದಿವೆ. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಬಗ್ಗೆ 25ರ ನಂತರ ಹೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಇದೆ, ಚಿಕಿತ್ಸೆ ನಂತರ ಮಾತನಾಡ್ತೀನಿ ಎಂದರು. ಬಳಿಕ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಆತ್ಮವಿಶ್ವಾಸದಿಂದ ಚುನಾವಣೆ ಎದುರಿಸ್ತಾ ಇದ್ದೇನೆ. ಕಾರ್ಯಕರ್ತರ ಸಭೆಗಳು ನಡೀತಾ ಇದ್ದು ಉತ್ಸಾಹ ಹುರುಪು ಇದೆ ಅಂತ ಹೇಳಿದರು. ಮೊದಲಿಂದ ಹೇಳಿದ್ದೇನೆ, 3 ಸೀಟ್ ನಾವು ಕೇಳಿದ್ದೇವೆ, 3 ಸೀಟ್ ತಗೋತೀವಿ ಅಷ್ಟೇ. ಅದೆಲ್ಲ 25 ಆದಮೇಲೆ ಹೇಳ್ತೀನಿ. ನನಗೆ ಆರೋಗ್ಯದ ಸಮಸ್ಯೆ ಏನಿದೆ, ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ. ನಿವೃತ್ತಿ ಆದಮೇಲೆ ನಾನು ಈ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀನಿ. ನಾನು ಏನು ಕೂಡ ಮಿಡ್ಲ್ ಆಫ್ ದಿ ಸರ್ವೀಸಲ್ಲಿ ಬಂದಿಲ್ಲ. ನಾನು ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಂತೂ ಅಲ್ಲ. ರಾಜಕೀಯದಲ್ಲಿ ರಾಜಕೀಯ ಮಾಡಲ್ಲ ನಾನು. ಲೋಕಸಭೆ ಚುನಾವಣೆಗೆ ಅಖಾಡ ಸಿದ್ಧವಾಗಿದೆ. ರಾಜ್ಯದಲ್ಲಿ ಬಂಡಾಯದ ರಾಜಕೀಯ ಆರಂಭ ಆಗಿದೆ. ಅಸಮಾಧಾನಿತರು ಪಕ್ಷೇತರವಾಗಿ ಸ್ಪರ್ಧಿಸಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿದ್ದಕ್ಕೆ ಮೊಳಕಾಲ್ಮೂರು ಕ್ಷೇತ್ರದ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅಸಮಾಧಾನಗೊಂಡಿದ್ದು ಬಿ ಶ್ರೀರಾಮುಲು ವಿರುದ್ಧ ತೊಡೆತಟ್ಟಿದ್ದಾರೆ. ಬಳ್ಳಾರಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ನಿರ್ಧರಿಸಿದ್ದಾರೆ. ನಾನು ಬಳ್ಳಾರಿ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಬಿಎಸ್ ಯಡಿಯೂರಪ್ಪ, ಬೊಮ್ಮಾಯಿ, ಶ್ರೀರಾಮುಲು ಜೊತೆಗೆ ಚರ್ಚಿಸಿದ್ದೆ. ಯಡಿಯೂರಪ್ಪ ಬಳಿ ಹೋಗೋಣ ಅಂತ ಶ್ರೀರಾಮುಲು ಹೇಳಿದ್ರು. ನನ್ನ ಜೊತೆ ಚರ್ಚೆ ಮಾಡದೆ ಶ್ರೀರಾಮುಲುಗೆ ಟಿಕೆಟ್ ಘೋಷಿಸಿದ್ದಾರೆ. ಹಾಗಾಗಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ನಿರ್ಧರಿಸಿದ್ದೀನಿ ಅಂತ ಅಂದ್ರು. ಇತ್ತ ದಾವಣಗೆರೆ ಬಿಜೆಪಿಯಲ್ಲೂ ಅಸಮಾಧಾನ ಭುಗಿಲೆದ್ದಿದೆ. ಜಿಎಂ ಸಿದ್ದೇಶ್ವರ್ ವಿರುದ್ಧ ರೇಣುಕಾಚಾರ್ಯ ಅಂಡ್ ಟೀಮ್ ತೊಡೆತಟ್ಟಿದೆ. ಜಿಎಂ ಸಿದ್ದೇಶ್ವರ್ ಫ್ಯಾಮಿಲಿಗೆ ಟಿಕೆಟ್ ನೀಡದಂತೆ ರೇಣುಕಾಚಾರ್ಯ ಒತ್ತಡ ಹೇರಿದ್ರು. ಅವರ ಪತ್ನಿಗೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಮೋದಿ ಕೈ ಬಲಪಡಿಸುತ್ತೇವೆ. ಜಿಎಂ ಸಿದ್ದೇಶ್ವರ್ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಗೋಬ್ಯಾಕ್ ಘೋಷಣೆ ಕೇಳಿಬರ್ತಿದೆ. ಟಿಕೆಟ್ ಬದಲಾವಣೆ ಮಾಡಿ ಇಲ್ಲವಾದ್ರೆ ಅವರು ಸೋಲೋದು ಖಚಿತ ಅಂತ ರೇಣುಕಾಚಾರ್ಯ ಅಂಡ್ ಟೀಮ್ ಹೇಳ್ತಾ ಇದೆ. ನಾನು ಬಳ್ಳಾರಿಗೆ ಎಂಪಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳಿಬಿಟ್ಟು ಮತ್ತೆ ಅನೇಕ ಜನ ನಮ್ಮ BJP ಮುಖಂಡರನ್ನೆಲ್ಲ ಸಂಪರ್ಕ ಮಾಡಿಬಿಟ್ಟು ರಾಮುಲು ಅವರಿಗೂ ಕೇಳಿದೆ, ನನಗೆ ಅವಕಾಶ ಮಾಡಿಕೊಡಪ್ಪ ಈ ಸಾರಿ ಅಂತ ಹೇಳಿದೆ. ಆಯಿತು, ಯಡಿಯೂರಪ್ಪನ ಹತ್ರ ಹೋಗೋಣ ಅಂತ ಹೇಳಿದರು, ಬರಲೇ ಇಲ್ಲ. ಆದ್ದರಿಂದ ನಾನು ಒಂದು ಬಳ್ಳಾರಿಗೆ ಆಕಾಂಕ್ಷಿ ಇದ್ದೀನಿ. ಸ್ವತಂತ್ರವಾಗಿಯೂ ನಾನು ಸ್ಪರ್ಧಿಸ್ತೀನಿ. ನನ್ನ ಸಂಪರ್ಕಕ್ಕೆ ಬರಲಿಲ್ಲ, ಅವ್ರು ನನ್ನ ಯಾರು ಇದುವರೆಗೂ ಮಾತುಕತೆನೂ ಮಾಡಿಲ್ಲ, ಏನಿಲ್ಲ. ಯಾಕೆ ನನ್ನ ಜನಾಂಗ ಇದೆ, ನಾನು ನಿಲ್ತೀನಿ.